ನೋಡಿ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಈಗ ಹೊಸದಾಗಿ ಘೋಷಣೆ ಆಗಿರುವ ಚೇಳೂರು ತಾಲೂಕಿನ ಚಾಕವೇಲ್ ಎಂಬ ಪುಟ್ಟ ಗ್ರಾಮ ಇದೆ. ಇಲ್ಲೊಂದು ಚಿಕ್ಕ ಅಂಚೆ ಕಚೇರಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನು ಬ್ಯಾಟ್ರಿ ಹಾಕಬೇಕು. ಹಗಲೊತ್ತಲ್ಲಿ ಬ್ಯಾಟ್ರಿ ಹಾಕಿದಾಗ ಮಾತ್ರ ಕಾಣಿಸುತ್ತೆ ಈ ಚಾಕವೇಲ್ ಪೋಸ್ಟ್ ಆಫೀಸು, ಮತ್ತು ಕಾಣಿಸಲ್ಲ, ಎಲ್ಲೋಗುತ್ತೋ ಮಾಯ ಆಗುತ್ತೆ. ಇವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಲಾಸ್ಟ್ ಟೈಮ್ ಇದೇ ರೀತಿ ಪಬ್ಲಿಕ್ಸು ತುಂಬ ತೊಂದರೆಗಳನ್ನ ನಮ್ಮ ಚಾನಲ್ ಹತ್ರ ಹಂಚ್ಕೊಂಡಾಗ ನಮ್ಮ ಹಿರಿಯ ಅಧಿಕಾರಿಗಳಾದ ಚಿಕ್ಕಬಳ್ಳಾಪುರ ಹಿರಿಯ ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ. ಒಂದು ಬೋರ್ಡ್ ಹಾಕ್ತೀನಿ, ಟೈಮಿಂಗ್ ಪ್ರಕಾರ ಇದು ಮಾಡ್ತಾರೆ ಅಂತಂದರು. ಯಾವುದೇ ಒಂದು ವೇಳ ಒಂದು ಪಟ್ಟಿಯನ್ನು ಕೂಡ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗೋತ್ತೀರಿ ಇಲ್ಲಿ ಯಾವುದೇ ಒಂದು ಬೋರ್ಡು ಹಾಕಿಲ್ಲ. ಮತ್ತು ಸುಮಾರು ಈ ಪೆನ್ಷನ್ಗಳು ನೋಡಿ, ಮಕ್ಕಳು ಯಾರು ಇವ್ರಿಗೆ ಕೆಲವರು ಸುಮಾರು ಜನಕ್ಕೆ ಯಾರೂ ನೋಡ್ಕೊತಾ ಇಲ್ಲ. ಅವರವರ ಬದುಕನ್ನು ಅವರು ಕಟ್ಕೊಂಡಿರ್ತಾರೆ. ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಗಡಿನಾಡು ಇಲ್ಲಿ. ಇವ್ರನ್ನ ಯಾರು ಏನಾಗಿದೆ ಅಂತ ವಿಚಾರಿಸೋರು ಯಾವ ಜನ ಪ್ರತಿನಿಧಿಗಳಾಗಲಿ ಯಾವ ಒಂದು ಇದಾಗಲಿ ಪಾಪ ಇವ್ರಿಗಿಲ್ಲ. ನೋಡಿ, ಇವ್ರ ಕಷ್ಟ ಸುಖಗಳನ್ನ, ಇವರ ದುಃಖ ದುಮ್ಮಾನಗಳನ್ನ ನಾವು ಹಂಚ್ಕೊತಾ ಇದ್ದೀವಿ. ಈಗ ನೋಡಿ, ನಿಮ್ಗೇನು ಪ್ರಾಬ್ಲಮ್ಮು, ನೀವು ಯಾರಾದರೂ ಏನು ಪ್ರಾಬ್ಲಮ್ಮು ಅಂತ ಹೇಳಿಮ್ಮ. ಬುಡಿಯ ವಂಶ ಹೇಳಿಮ್ಮ. ಸರ್ ನಮಸ್ಕಾರ ಸರ್. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ತುಂಬ ಪ್ರಾಬ್ಲಮ್ ಇದೆ ಸರ್. ತಿಂಗಳದು 2 ತಿಂಗಳದು ಬಂದಿದ್ರೆ ಒಂದೊಂದು ತಿಂಗಳದು ಕೊಡ್ತಾರೆ, ಒಂದೊಂದು ತಿಂಗಳದು ಇಲ್ಲ ಅಂತಾರೆ ಸರ್. ನಾಳೆ ಬಾ, ಇವತ್ತು ಬಾ, ಈ ವಾರ ಬಾ, ನಾಳೋರೆ ಬಾ ಅಂತ ಈ ಥರ ಹೇಳಿರ್ತಾರೆ. ಓದಿರೋರು ಇರ್ತಾರೆ, ಓದಿರೋರು ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಸೈನ್ ಹಾಕ್ಕೊಂತಾರೆ, ಪುಸ್ತಕ ಅವ್ರ ಕಡೆನೇ ಇಕ್ಕೊಂತಾರೆ. ಅಲ್ಲಮ್ಮ, ಅವ್ರು ಕೇಳಿದ್ರೆ ಪುಸ್ತಕದಲ್ಲಿ ನಾನೆಲ್ಲ ತಿಂಗಳು ಬರ್ದಿರ್ತೀನಿ ಅಂತ ಅಂತಾರೆ ಸರ್. ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಬಂದು ಸ್ವಲ್ಪ ಪ್ರಾಬ್ಲಮ್ ವಿಚಾರಣೆ ಮಾಡಬೇಕು. ಅಲ್ಲಮ್ಮ, ಈಗ ಅವರು ಬುಕ್ಕಲ್ಲಿ ಬರ್ದಿರ್ತಾರಲ್ಲ 3 ತಿಂಗಳು ಅಂತ, 3 ತಿಂಗಳು ಕೊಡ್ತಾರಾ ಇಲ್ಲ 1 ತಿಂಗಳದು ಕೊಡ್ತಾರಮ್ಮ? ತಿಂಗಳದು 2 ತಿಂಗಳದ ಕೊಡ್ತಾರೆ, 1 ತಿಂಗಳದು 2 ತಿಂಗಳದು ಬ್ಯಾಲೆನ್ಸ್ ಮಾಡಿರ್ತಾರೆ. ಕೊಡ್ತೀವಿ ಅಂತಾರೆ, ಮತ್ತೆ ಕೊಡಲ್ಲ. ಮತ್ತೆ ಕೊಡಲ್ಲ. ನಾಳಾರ ಬಾ, ಈ ವಾರ ಬಾ, 3 ದಿನಕ್ಕೆ ಬಾ, 4 ದಿನಕ್ಕೆ ಬಾ. ಏನು ಅವ್ರ ಹೆಸರೇನಮ್ಮ? ಏನು ಅಯ್ಯಪ್ಪನ ಹೆಸರೇನು ಗೊತ್ತಿಲ್ಲ. ಗೊತ್ತಿಲ್ಲ. ಸರಿ. ಬೇರೆ ಇನ್ನೇನಿದೆ ನಿಮ್ಮ ದುಃಖದ ಮನೆಗಳು? ಎಲ್ಲರಿಗೂ ಇದೇ ಪ್ರಾಬ್ಲಮ್ ಸರ್. ಎಲ್ಲರಿಗೂ ಇದೇ ಪ್ರಾಬ್ಲಮ್. ಸರಿಯಾಗಿ ಒಟ್ಟಲ್ಲಿ ಪೆನ್ಷನ್ ಇಸ್ಕೊಂತ ಕೊಡ್ತಾ ಇಲ್ಲ. ಕೊಡ್ತಾರೆ, ಲೇಟ್ ಮಾಡ್ತಾರೆ. ಹೋಗ್ಲಿ, ದುಡ್ಡಾದ್ರೂ ಇಸ್ಕೊಂತಾರ? ಕೊಟ್ಟಾಗ ಎಷ್ಟು ಕೊಡ್ತೀರಿ ನೀವು ದುಡ್ಡು ಅವ್ರಿಗೆ? ಎಷ್ಟು ಕೊಡ್ತಾರೆ ಸರ್? ಎಷ್ಟು ಹೇಳಮ್ಮ, ಪರವಾಗಿಲ್ಲ. ಅದಕ್ಕೆ ಮುಚ್ಚು ಮರ. ಒಂದು ತಿಂಗಳಿಗೆ 20 ರೂಪಾಯಿ ಇಸ್ಕೊಂತಾರೆ. ನೋಡಿ ವೀಕ್ಷಕರೇ, ಇವರು ದುಡ್ಡು ಕೊಟ್ಟರು ಸಹ ಇವರಿಗೆ ಒಂದು ಸರಿಯಾದ ಸೇವೆ, ಅಂಚೆ ಕಚೇರಿ ಸೇವೆ ಸಲ್ಲಿಸೋದು ವಿಫಲ ಆಗಿರುತ್ತೆ ಅಂತ ಒಂದು ಹೇಳ್ತಾ ಇದ್ದಾರೆ. ಇನ್ಯಾರಮ್ಮ, ಇನ್ನೇನಮ್ಮ ಹೇಳಿ. మూనెళ్ళ అయినా 4 నెలలు అయినా ఒక నెలది 2 నెలలు ఇస్తాడా, మిగతాది బ్యాలెన్స్ పెట్టాడట. రేపు నెల ఇస్తాను అంటాడు. మళ్ళీ వచ్చే అయితే 4 నెలలు ఇవ్వాల. ఇప్పుడు ఎన్ని నెలలు ఇచ్చినాడా? ఒక నాడు మటుకు ఎప్పుడో 2 నెలలకు ముందర 1000 రూపాయలు ఇచ్చినాడు. అడిగితే ఏమంటారా? రేపు నెలలో ఇస్తా, వచ్చిండ్లా నీకు ఇంకా వచ్చిండ్లా అంటారు. ఇంకా వచ్చిండ్లా అంటారా? చాలా మోసం ఉంది. ఈ గుంటోళ్ళు గుడ్డోళ్ళతో ఏం నల్లేం చందలేం, మేము చాకవేళ్ళకి రాలేమ్మా. మాతో తిప్పించుకునేకైతే గెడ్డోడును కాదమ్మా, వాళ్ళు మీ ఊరికే వచ్చి ఇస్తారు కదమ్మా. రానికుండా చేసిండరా? ఎవరు చేసిండేది అట్లా? ఏమో ఇప్పుడు రానే రారు పల్లెలకు. ఎవరు ఇస్తా ఉండిందా? వాళ్ళు బాగా చేస్తా ఉంటారు ಮುಂದೋళ్ళు. ನೋಡಿ ಹಿರಿಯ ಅಧಿಕಾರಿಗಳೇ, ಹಿಂದಿನ ನೌಕರರು ಚೆನ್ನಾಗಿ ಕೊಡ್ತಾ ಇದ್ರು. ಈಗಿರೋರು ಯಾರೋ ಹೊಸೂರು ಬರ್ತಾರೆ, ನಮ್ಗೆ ಸರಿಯಾಗಿ ಕೊಡಲ್ಲ ಅಂತ ಇವರೊಂದು ಅಳಲಾಗಿರುತ್ತೆ. ದಯವಿಟ್ಟು ಇದನ್ನು ನೋಡಿ. ನೋಡಿ, ಸುಮಾರು ಹಳ್ಳಿಗಳ ದೂರದಿಂದ ಬರ್ತೀವಿ ಅಂತಂದ್ಬಿಟ್ಟು ತೆಲುಗಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇವ್ರ ಪಾಪ ನಡೆಯೋಕ್ಕಾಗಲ್ಲ, ಕೋಲ್ ಹಿಡ್ಕೊಂಡು ಆ ಮುಜ್ಜಿ 70 ವರ್ಷದ ವಯಸ್ಸಿನ ಮುದುಕಿ ಪಾಪ ಯಾವ ರೀತಿ ಇವರಿಗೆ ಶಾಪ ಆಗ್ತಾರೆ ಅಂತ ನೋಡಿ. ಇವರು ಅಂಗವಿಕಲರು ಪಾಪ, ಈ ಒಂದು ಹ್ಯಾಂಡಿಕ್ಯಾಪ್ಟ್ ಒಂದು ಇದನ್ನು ಹಿಡ್ಕೊಂಡು ಇವರು ಮನೆಯಿಂದ ಬರ್ತಾರೆ. ಅಟ್ಲೀಸ್ಟ್ ಚಾಕವೇಲ್ ಗ್ರಾಮ ಇದು ಟೌನು, ಅಟ್ಲೀಸ್ಟ್ ಅವರ ಮನೆ ಬಾಗಿಲಿಗೆ ತಲುಪಿಸೋಕ್ಕೆ ಇವರು ವಿಫಲ ಆಗ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಅಂಚೆ ಇಲಾಖೆ ಇದೆ ಅಂತಂದ್ಬಿಟ್ಟು ತಾವು ಗಮನ ಹರಿಸಬೇಕು ವೀಕ್ಷಕರೇ. ಮತ್ತು ಇದನ್ನು ನಮ್ಮ ಸಂಸದ ಮುನಿಸ್ವಾಮಿ ಸಾಹೇಬರಿಗೆ
ಇದು ಬರುತ್ತೆ. ಇದು ಕೋಲಾರ ಜಿಲ್ಲೆ, ಕೋಲಾರಿನಲ್ಲಿ ಹೆಡ್ ಆಫೀಸ್ ಇರೋದ್ರಿಂದ ದಯವಿಟ್ಟು ಅವರು ಗಮನ ಹರಿಸಬೇಕು ಅಂತ ಸುಮಾರು ಜನ ಮುನಿಸ್ವಾಮಿ ಅವ್ರನ್ನ ಕೋರ್ಕೊಳ್ತಾ ಇದ್ದಾರೆ. ಇನ್ನು ಏನಮ್ಮ ನಿಮ್ಮ ಪ್ರಾಬ್ಲಮ್ಸು? ఇప్పుడు వచ్చేసి 10 20 ఛార్జ్ ಯಾವ ಊರ್ మీదే? ತುರ್ಕೇಶ್ పల్లె. ఎప్పుడు వచ్చినా ఇట్లా అమౌంట్ అయిపోయింది అనేది వెళ్ళిపోయింది. వాళ్ళకి ఇచ్చే ఉండదు అట్లే ఉండదు. 4 నెలలు అంటే మళ్ళీ రాపోండి అమౌంట్ బుక్కులంతా వాళ్ళే పెట్టుకుంటారా? అన్ని వాళ్ళ పెట్టుకునేది అమౌంట్ వచ్చింది అది తిప్పించుకునేది 1400 వచ్చి అమౌంట్ మాట్లాడితే 1000 రూపాయలు ఇచ్చేది, 1200 ఇచ్చేది, మిగతా అది మళ్ళీ ಇಸ್ತಾನ್ లేనేది. ನೋಡಿ, ರತ್ನಮ್ಮ ಅನ್ನೋರು ಒಂದು ಪುಸ್ತಕವನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಇವರು ಎಷ್ಟು ಎಲ್ಲಾನು ಕರೆಕ್ಟಾಗಿ ಬರೆದಿದ್ದಾರೆ, ಆದರೆ ಅಮೌಂಟ್ ಇವತ್ತುವರೆಗೂ ಬಂದಿಲ್ಲ. ನೋಡಿ, ನಮಗೆ ಸರ್ಕಾರ ನಮ್ಮ ಮೋದಿಜಿಯವರು ಮಾಡಿರೋದು, ನಮ್ಮ CM ಅವರು 200 ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಈ ಹೆಚ್ಚಿಗೆ ಅಮೌಂಟ್ಗಳು ಕೂಡ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಈ ಒಂದು ಸೀನಿಯರ್ ಸಿಟಿಜನ್ಸು ನೋಡಿ ಎಷ್ಟು ಮೋಸ ಆಗ್ತಾ ಇದೆ ಅಂತ ನೋಡಿ. ಈ ಬುಕ್ಕುಗಳೆಲ್ಲ ತೋರಿಸ್ತಾರೆ, ಈ ಬುಕ್ಕುಗಳೆಲ್ಲ ತೋರಿಸ್ತಾರೆ ನೋಡಿ ನಮ್ಮ ಪತ್ರಕರ್ತರಿಗೆ. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಇದನ್ನು ತಡೆಯೋರೇ ಇಲ್ಲವೇ? ನಾವು ಯಾವ ರೀತಿ ಬದುಕು ಬಾಳ್ಬೇಕು? కట్టే బుక్ ఉంది, వాని దగ్గర ఇచ్చే బుక్ ఉంది, ఎప్పట్లో వేపించుకున్నాడు, ఇవాళకి అది అడ్రస్ లేదు. ನೋಡಿ, ಇಷ್ಟೊಂದು ರೂಪಾಯಿಗಳು, ಇಷ್ಟೊಂದು ರೀತಿಯ ವ್ಯವಹಾರ ನಡೀತಾ ಇದ್ದಾರೆ. ಯಾವ ರೀತಿ ನೀವು ಇದು ಮಾಡ್ತೀರಾ? ನೋಡಿ, ಎಲ್ಲರ ಬುಕ್ಗಳಲ್ಲೂ ಬರೆದಿದ್ದಾರೆ ನೋಡಿ. 26/4 ಬಂದಿದೆ, ಆದರೆ ಇವ್ರಿಗೆ ಇನ್ನೂ ಸಂದಾಯ ಆಗಿಲ್ಲ ದುಡ್ಡು, ಅಮೌಂಟು. ನೋಡಿ, ಎಲ್ಲ ಪುಸ್ತಕಗಳನ್ನೂ ಕೊಡ್ತಾ ಇದ್ದಾರೆ ನೋಡಿ. ಅವರು ಮುದುಕರು ಪಾಪ, ಅವರು ಕೂಡ ನೋಡಿ ಸ್ವಾಮಿ ಬರೆದಿದ್ದಾರೆ. ಎಷ್ಟು ಬರೆದಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ನೋಡಿ, ಈ ರೀತಿ ಎಲ್ಲ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನೋಡಿ, ಪುಸ್ತಕಗಳನ್ನೆಲ್ಲ ಅವರೇ ಹ್ಯಾಂಡ್ ಓವರ್ ಮಾಡ್ಕೊತಾರೆ. ಅವರು ಬೇಕಾದಂಗೆ ಬೇಗ ಬಿಟ್ಟು ಬರೀತಾರೆ, ಬೇಗ ಬಿಟ್ಟು ಹೊಡೆದಾಕ್ತಾರೆ, ಬೇಗ ಬಿಟ್ಟು ಮಾತಾಡ್ತಾರೆ ಅನ್ನೋ ಒಂದು ಆರೋಪ ಇದೆ. ದಯವಿಟ್ಟು ನಮ್ಮ MP ಸಾಹೇಬರಾದ ಮುನಿಸ್ವಾಮಿ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಇದು ಯಾವ ರೀತಿ ಅವರು ಸಾಲ ಮಾಡ್ತಾರೆ ಅವ್ರಿಗೆ ಬಿಟ್ಟಿರ್ತೀವಿ, ನೋಡೋಣ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಿಸ್ತೀವಿ. ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಕೃಷ್ಣಮೂರ್ತಿಯವರು ಒಬ್ಬರು ಇದ್ದಾರೆ. ಇವರು ಕೂಡ ಇದಕ್ಕೆ ಸುಮಾರು ಸರಿ ಅವ್ರಿಗೆ ಹೇಳಿದಾರಂತೆ. ಏನು ಹೇಳಿದ್ರಿಪ್ಪ ನೀವು? ಸರ್ ನಮಸ್ಕಾರ. ನಮ್ಮ ಹೆಸರು ರಾಮಕೃಷ್ಣ, ಚಾಕ್ವೇಲ್ ಪಂಚಾಯತಿ. ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಇರೋದು ಪೋಸ್ಟ್ ಆಫೀಸ್, ಪಂಚಾಯತ್ ಕಚೇರಿ. ಇಲ್ಲಿ ನಾವು ಎಷ್ಟೋ ಸಲ ಕೇಳಿದ್ದೀವಿ, ಅವರು ಇಲ್ಲ ನೆಕ್ಸ್ಟ್ ತಿಂಗಳಿಂದ ನಾವು ಕರೆಕ್ಟಾಗಿ ಕೊಡ್ತೀವಿ, ಅದೇನಿದೆಯೋ ಅದು ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇವಾಗ ನೋಡಿದ್ರೆ ರಾಚೂರು ಪಂಚಾಯತಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅವರು. ಇಲ್ಲಿ ಬೇರೆ ಅವ್ರದ್ದೆಲ್ಲ ಫ್ರಾಡ್ ಆಗಿದೆ, ಅಮೌಂಟ್ ಜಾಸ್ತಿ. ಇದು ತನಿಖೆ ಮಾಡ್ಬೇಕಂತ ಕೋರ್ತಾ ಇದೀವಿ. ಆದಷ್ಟು ಬೇಗ ನೀವು ಬಂದು ಅದೇನೋ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ, ಸ್ವಲ್ಪ ತನಿಖೆ ಮಾಡಿ ಅದು ರಿಕ್ವೆಸ್ಟ್. ಈಗ ಪಂಚಾಯತಿ ಇದಾರಲ್ಲ, ಪಂಚಾಯತಿ ಅಧ್ಯಕ್ಷರಿಗೆ ಏನಾದ್ರು ಒಂದು ಲೆಟರ್ ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆಯಾ? ಇಲ್ಲ, ಅವ್ರಿಗೂ ಸ್ವಲ್ಪ ಪೋಸ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಮಂಡಲ ಆಫೀಸಲ್ಲಿ ಮಾಡ್ಕೊ ಅಂತ ಹೇಳಿದ್ದಾರೆ. ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ, ಇವ್ರು ಹೋಗ್ತಾ ಇಲ್ಲ. ನೋಡಿ ಯಾವ ರೀತಿ ಇದೆ ಅಂತ PDO ಸರ್ ಗಮನಕ್ಕೆ ಬಂದೈತೆ. ಸರಿ ಸರಿ, ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಬಂದು ಏನು ಮಾತಾಡಿಲ್ಲ. ಯಾರು? ಪಂಚಾಯತಿ PDO ಸರ್. ಅಧ್ಯಕ್ಷರ ಗಮನಕ್ಕೆ ತರಬೇಕಾಗಿತ್ತು ಇದು. ಇಲ್ಲ, ಅವ್ರ ಗಮನಕ್ಕೆ ಇನ್ನ ತಂದಿದ್ದಾರೆ ಇಲ್ಲ ಗೊತ್ತಿಲ್ಲ. ಇನ್ನೊಂದ್ಸಲ ಹೋಗಿ ಅವ್ರಿಗೂ ಮತ್ತೆ ವಾರ್ಡ್ ಮೆಂಬರ್ಸ್ ಇರ್ತಾರೆ, ಸದಸ್ಯ ನಮ್ಮ ಪ್ರಕಾಶ್ ಅವರು, ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಅವ್ರ ಗಮನಕ್ಕೆ ಏನು ತಂದಿಲ್ಲ. ನೋಡೋಣ, ನಮ್ಮ ಪತ್ರಿಕೆ ಮುಖಾಂತರ ವಾರ್ಡ್ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಪ್ರಕಾಶ್ ಅವ್ರಿಗೂ ಮತ್ತು PDO ಅವ್ರಿಗೂ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೆಂಕಟರೆಡ್ಡಿ ಅವ್ರಿಗೂ ಇದು ಗಮನಕ್ಕೆ ತರ್ತೀವಿ. ದಯವಿಟ್ಟು ಇದನ್ನು ಊರಿನ ಜನಸಾಮಾನ್ಯರಿಗೆ ನೋಡಿ, ಸೀನಿಯರ್ ಸಿಟಿಜನ್ಸ್, ಹಿರಿಯ ನಾಗರಿಕರು, ಇವರು ಎಷ್ಟು ವರ್ಷ ಬದುಕ್ತಾರೆ ನೋಡಿ. ಇವ್ರ ಮುಖಗಳು ನೋಡ್ರಿ, ಒಬ್ಬೊಬ್ಬರು ಯಾವ ರೀತಿ ಇದೆ ಅಂತ. ನಮಗೆ ಒಂಥರ ಕರಳು ಹಿಂಡೋ ಅಂತ ಒಂದು ಘಟನಾವಳಿಗಳಿವು. ಇದು ಈ ಎಂಟೇ ತಾಲೂಕೆಲ್ಲ, ನಮ್ಮ ಜಿಲ್ಲೆನಲ್ಲೇ ಇದೇ ರೀತಿ ವ್ಯವಹಾರಗಳು ನಡೀತಾ ಇದೆ. ಈ ರೀತಿ ಆಗಿರೋದ್ರಿಂದ ಇವ್ರಿಗೆ ಬಂದಿರೋಂಥ ದುಡ್ಡನ್ನು ಯಾಕೆ ಈ ರೀತಿ ಮಾಡ್ತಾರೆ? ಏನು ಪೋಸ್ಟ್ ಆಫೀಸಲ್ಲಿ ಲೂಟಿ ಹೊಡಿತಾ ಇದ್ದಾರಾ ಅಂತಂದ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು. ಮತ್ತು ಇನ್ನೇನು ಹೇಳಲು ಇಷ್ಟಪಡ್ತೀರಾ?
ಸರ್ ಇಲ್ಲಿ ಸ್ಟಾಪ್ ಸ್ವಲ್ಪ ಚೆನ್ನಾಗಿರೋರು ಆಗ್ಬೇಕು ಅಂತ ಕೋರ್ತಾ ಇದೀವಿ. ಹಳೆ ಸ್ಟಾಪನ್ನ ಹಾಕಬೇಕು ಅಂತ ಎಲ್ಲ ಇವ್ರು ಕೋರ್ತಾ ಇದ್ದಾರೆ. ಒಳ್ಳೆ ಸ್ಟಾಪ್ ಆಗ್ಬೇಕು ಅಂತ ಕೋರ್ತಾ ಇದೀವಿ. ನೋಡಿ ವೀಕ್ಷಕರೇ, ಈ ರೀತಿ ಇದೆ. ಯಾಕಂದ್ರೆ ದಯವಿಟ್ಟು ಇಲ್ಲಿ ಗಡಿ ಭಾಗದಲ್ಲಿ ಜನಪ್ರತಿನಿಧಿಗಳು ಇದನ್ನು ಗಮನಿಸಿ. ఓకే థ్యాంక్ యూ ఆయన రాలేదని ఇప్ప ఆయమే రావాలని అని చెప్పుకుంటాడు. ನೋಡಿ ಅವ್ರ ಪುಸ್ತಕಗಳನ್ನ ಅವ್ರು ಕೊಟ್ಬಿಡಲಿ, ನಮ್ಗೇನು ಬಂದಿದೆ ಎಷ್ಟು ಬಂದಿದೆ ಅಂತ ನಮಗೇನೂ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಇವರು ಹಾರಿಕೆ ಆಗ್ತಾ ಇದೆ. ನೋಡಿ ದಯವಿಟ್ಟು ಹಿರಿಯ ಅಧಿಕಾರಿಗಳು ಮತ್ತು ಸೀನಿಯರ್ ಸಿಟಿಜನ್ಸ್ ಫೋರಮ್ ಏನಿರುತ್ತೆ ದಯವಿಟ್ಟು ಅವರು ಗಮನಿಸಬೇಕಾಗಿ ನಮ್ಮ ಪತ್ರಿಕಾ ವತಿಯಿಂದ ಕೋರ್ಕೊಳ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು.